ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಫ್ ಟ್ರಿಪಲ್ಲಿ 2024 ಡಿ ಸಿ ಇ ಟಿ ಪೇಪರಲ್ಲಿ ಬಂದಿರುವ ಕ್ವಶನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ನಮ್ಮದು ಎಫ್ ಟ್ರಿಪಲ್ಲಿ ಡಿ ಸಿ ಇ ಟಿ ಸ್ಕೋರಿಂಗ್ ಪ್ಯಾಕೇಜಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಯಾವ್ಯಾವ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ನೋಡೋಣ. ಈಗ ನಾನು ರೆಫರ್ ಮಾಡ್ತಾ ಇರೋದು A1 ಸೀರೀಸ್ ಆಫ್ ಡಿ ಸಿ ಇ ಟಿ 2024. ಇದರಲ್ಲಿ ಟೋಟಲ್ ಎಫ್ ಟ್ರಿಪಲ್ಲಿ ಬರೋದು 20 ಮಾರ್ಕ್ಸ್. ಈಗ ಫಸ್ಟ್ ಕ್ವಶನ್ ಏನಂದರೆ ಸಿ ಪಿ ಆರ್ ಸ್ಟ್ಯಾಂಡ್ಸ್ ಫಾರ್. ಸಿ ಪಿ ಆರ್ ಅಂದರೆ ಈಗ ನಾವು ಹಾರ್ಟ್ ಅಟ್ಯಾಕ್ ಆದಾಗ ಪೇಷಂಟನ್ನು ಚೆಸ್ಟ್ ಪಂಪ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಸಿ ಪಿ ಆರ್. ಇದ್ರ ಫುಲ್ ಫಾರ್ಮ್ ಏನಂದರೆ, ಇದು ನೆನ್ಪಿಟ್ಕೋಬೇಕು ನೀವು, ಕಾರ್ಡಿಯೋ ಎಲ್ಲದರಲ್ಲಿ ಇದೆ, ಕಾರ್ಡಿಯೋ ಪಲ್ಮನರಿ ರೆಸಿಟೇಷನ್ ಅಂತಿದೆ. ಇದು ರೆಸಿಟೇಷನ್ ಏನಿದೆಯಲ್ಲ, ದಿಸ್ ಈಸ್ ದಿ ಆನ್ಸರ್. ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ಕ್ವಶನ್ ನಂಬರ್ 42. ಇದರಲ್ಲಿ ಒನ್ಸ್ ಅಗೇನ್ ಒಂದು ಸರ್ಕಿಟ್ ಕೊಟ್ಟಿದ್ದಾರೆ. ಒಂದು ಸರ್ಕಿಟ್ ಕೊಟ್ಬಿಟ್ಟು ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಭಾಳ ಸಿಂಪಲ್ ಇದೆ. ಈಗ ನಾನು ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ದೀನಿ. ಇವು 2 ರೆಸಿಸ್ಟರ್ಸ್ ಏನಿದಾವಲ್ಲ ಪ್ಯಾರಲಲ್ ಇದೆ. ನೆಕ್ಸ್ಟ್ ಇದು ಒಂದು ರೆಸಿಸ್ಟೆನ್ಸ್ ಸೀರೀಸಲ್ಲಿ ಇದೆ. ಈಗ 2 ರೆಸಿಸ್ಟೆನ್ಸ್ ಪ್ಯಾರಲಲ್ ಇದ್ದಾಗ ನಾವು ಏನು ಮಾಡಬೇಕಂದ್ರೆ, ಇಟ್ಸ್ ವೆರಿ ಸಿಂಪಲ್. 5 × 5 ಡಿವೈಡೆಡ್ ಬೈ 25 2.5 ಆಯಿತು. ಪ್ಲಸ್ ಇನ್ನೊಂದು ರೆಸಿಸ್ಟರ್ ಎಷ್ಟಿದೆ ಅಂದರೆ 2.5 ಓಮ್ ಇದೆ. ಅದನ್ನು ಕೂಡ ಆ್ಯಡ್ ಮಾಡಿದಾಗ ಎಷ್ಟಾಯ್ತು ಅಂದರೆ ದಟ್ ವಿಲ್ ಬಿ 5. 22.5 ಪ್ಲಸ್ 2.5 ದಟ್ ವಿಲ್ ಬಿ 5 ಓಮ್. ದಿಸ್ ಒನ್ ದ ಆನ್ಸರ್ ಬಿ ಈಸ್ ದಿ ರೈಟ್ ಆನ್ಸರ್. ನೋಡಿ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗದೆ ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು. R1 × R2 ಡಿವೈಡೆಡ್ ಬೈ R1 ಪ್ಲಸ್ R2. ನೆಕ್ಸ್ಟ್ ಕ್ವಶನ್ ನಂಬರ್ 43. ದ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನೆನ್ಪಿಟ್ಕೊಳ್ಳಿ, ಮ್ಯಾಜಿಕಲ್ ಟ್ರಯಾಂಗಲಲ್ಲಿ ವಿ ಇರುತ್ತೆ ಮತ್ತು ಐ ಇರುತ್ತೆ ಮತ್ತು ಆರ್ ಇರುತ್ತೆ. ಯು ಶುಡ್ ರಿಮೆಂಬರ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ನಿಂದ ನೀವು ಫಾರ್ಮುಲಾ ನೋಡಿ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಮತ್ತು ಬೇರೆ ಫಾರ್ಮುಲಾ ಐ ಈಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್ ಆಗುತ್ತೆ, ಆರ್ ಈಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ ಆಗುತ್ತೆ, ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಆಗುತ್ತೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಇರೋದು ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್, ದಟ್ ಈಸ್ ಆನ್ಸರ್ ಸಿ. ELCB ಅಂದರೇನು? ಈಗ ನೋಡಿ, ಫ್ಯೂಸಸ್ ಮೇಲೆ ಪ್ರೊಟೆಕ್ಷನ್ ಡಿವೈಸ್ ಅಂತ ಏನು ಚಾಪ್ಟರ್ ಇದೆ ಅದರಲ್ಲಿ ಫ್ಯೂಸ್, ವಾಟ್ ಈಸ್ ಫ್ಯೂಸ್, ಟೈಪ್ಸ್ ಆಫ್ ಫ್ಯೂಸ್ದು ಕರೆಂಟ್ ರೇಟಿಂಗ್ ಮತ್ತು ಅಪ್ಲಿಕೇಶನ್ಸ್ ಕೇಳ್ತಾರೆ. ಈಗ ಇಲ್ಲಿ ಕೇಳಿರೋದು ELCB ಅಂದರೇನು? ಈ ಸಿ ಬಿ ಅಂದರೆ ಸರ್ಕಿಟ್ ಬ್ರೇಕರ್, ಆಯಿತಾ? ಸಿ ಬಿ ಅಂದರೆ ಸರ್ಕಿಟ್ ಬ್ರೇಕರ್, ಅದು ಕಾಮನ್ ಆಗಿ ಇದೆ. ಇಲ್ಲಿ ನೋಡಿ, ಎಲ್ಲದರಲ್ಲಿ ಕಾಮನ್ ಆಗಿದೆ, ದಟ್ ಈಸ್ ಸರ್ಕಿಟ್ ಬ್ರೇಕರ್. ಎಲ್ ಅಂದರೆ ಏನು? ಅಂದರೆ ಅರ್ತ್, ಎಲ್ ಅಂದರೆ ಲೀಕೇಜ್, ಅರ್ತ್ ಲೀಕೇಜ್ ಸರ್ಕಿಟ್ ಬ್ರೇಕರ್. ಇದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಥಿಯರಿಯಲ್ಲಿ. ELCB ಡಿಟೆಕ್ಟ್ಸ್ ಅರ್ತ್ ಲೀಕೇಜ್ ಕರೆಂಟ್ ಆ್ಯಂಡ್ ಡಿಸ್ಕನೆಕ್ಟ್ಸ್ ದಿ ಸಪ್ಲೈ ಟು ಪ್ರಿವೆಂಟ್ ಹಜಾರ್ಡಸ್. ಅಂದ್ರೆ ಅರ್ತ್ ಲೈನ್ಲಿಂದ ಏನು ಲೀಕೇಜ್ ಕರೆಂಟ್ ಹೋಗ್ತಾ ಇರೋದು ಅದನ್ನು ಡಿಟೆಕ್ಟ್ ಮಾಡಿ, ಅದು ಇನ್ ಕೇಸ್ ಏನು ಲೀಕೇಜ್ ಕರೆಂಟ್ ಇತ್ತಂದ್ರೆ ELCB ಡಿವೈಸ್ ಸರ್ಕಿಟನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ಈಗ ಇನ್ನೊಂದು ಕ್ವಶನ್ ಫ್ಯೂಸ್ ರಿಲೇಟೆಡ್ ಏನು ಕೇಳಿದ್ದಾರೆ ಅಂದರೆ, ಫ್ಯೂಸಲ್ಲಿ ವಯರ್ ಯಾವ ಥರ ವಯರ್ ಇರಬೇಕು? ಫ್ಯೂಸಲ್ಲಿ ಯಾವ ಥರ ವಯರ್ ಇರಬೇಕು? ಈಗ ವಯರ್ ಯಾವ ಥರ ಇರಬೇಕಂದ್ರೆ, ಅದು ಈಸಿಯಾಗಿ, ಈಗ ನೋಡಿ, ಹೈ ಮೆಲ್ಟಿಂಗ್ ಪಾಯಿಂಟ್ ಇದ್ದರೆ ವಯರ್ ಡಿಸ್ಕನೆಕ್ಟ್ ಆಗೋದಿಲ್ಲ, ಹೈ ರೆಸಿಸ್ಟಿವಿಟಿ ಇದ್ದರೂ ಅದು ಕರೆಂಟ್ ಪಾಸ್ ಮಾಡೋದಿಲ್ಲ. ಈಗ ನಮಗಿಲ್ಲೇ ಬೇಕಾಗಿರೋದು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ರೆಸಿಸ್ಟೆನ್ಸ್ ಇದೆ, ಇದು ಕೂಡ ತಪ್ಪು. ದ ರೈಟ್ ಆನ್ಸರ್ ಈಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ವಯರ್ ಯಾವಾಗಲೂ ಲೋ ಮೆಲ್ಟಿಂಗ್ ಪಾಯಿಂಟಲ್ಲಿ ಇರಬೇಕು, ಸೊ ದ್ಯಾಟ್ ಅದು ಈಸಿಲಿ ಡಿಸ್ಕನೆಕ್ಟ್ ಆಗಿ ಸರ್ಕಿಟನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 46. 10 HP ಸಬ್ಮರ್ಸಿಬಲ್. ಕ್ವಶನ್ ಕರೆಕ್ಟಾಗಿ ನೋಡಿ. 10 HP ಸಬ್ಮರ್ಸಿಬಲ್ ಪಂಪ್ ಈಸ್ ಯೂಸ್ಡ್ ಇನ್ ಬೋರ್ವೆಲ್ ಫಾರ್ ಇರಿಗೇಷನ್ ಪರ್ಪಸ್. ಇಟ್ ಈಸ್ ನಾರ್ಮಲಿ ಯೂಸಸ್ ಡ್ಯಾಶ್ ಟೈಪ್ ಆಫ್ ಮೋಟರ್. ಅಂದರೆ ಸಬ್ಮರ್ಸಿಬಲ್ ಮೋಟರ್ ಬೋರ್ವೆಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾವ ಟೈಪ್ ಆಫ್ ಮೋಟರ್? ಆನ್ಸರ್ ನೋಡಿ, 4 ಆಪ್ಷನ್ ಇದಾವೆ. ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, 3 ಫೇಸ್ ಇಂಡಕ್ಷನ್ ಮೋಟರ್, DC ಮೋಟರ್ ಮತ್ತು FHP ಮೋಟರ್. ಹಿಯರ್ ದ ರೈಟ್ ಆನ್ಸರ್ ಈಸ್ 3 ಫೇಸ್ ಇಂಡಕ್ಷನ್ ಮೋಟರ್. 3 ಫೇಸ್ ಇಂಡಕ್ಷನ್ ಮೋಟರ್ ಯಾಕಂದರೆ 3 ಫೇಸ್ ಇಂಡಕ್ಷನ್ ಮೋಟರ್ ಯಾಕಂದರೆ
3 ಫೇಸ್ ಇಂಡಕ್ಷನ್ ಮೋಟರ್ ಏನಿದೆಯಲ್ಲ, ದಿಸ್ ಈಸ್ ಹೈ ಪವರ್ ಅಪ್ಲಿಕೇಶನ್ ಸಲುವಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎಸ್ ಎಮ್ ಎಫ್ ಅಂದ್ರೇನು? ಬ್ಯಾಟ್ರಿಯಲ್ಲಿ ಎಸ್ ಎಮ್ ಎಫ್ ಅಂದ್ರೇನು? ಎಸ್ ಎಮ್ ಎಫ್ ಅಂದರೆ ದಿಸ್ ಈಸ್, ಫಸ್ಟ್ ಆನ್ಸರ್ ನೋಡಿ, ಸೀಲ್ಡ್ ಮೌಲ್ಡೆಡ್ ಫ್ರೀ, ರಾಂಗ್ ಆನ್ಸರ್. ಸೋಲಾರ್ ಮೇಂಟೆನೆನ್ಸ್ ಫ್ರೀನು ರಾಂಗ್ ಆನ್ಸರ್. ಸೆಮಿಕಂಡಕ್ಟರ್ ಮೇಂಟೆನೆನ್ಸ್ ಫ್ರೀನು ರಾಂಗ್ ಆನ್ಸರ್. ದ ರೈಟ್ ಆನ್ಸರ್ ಈಸ್ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ, ದಟ್ ಈಸ್ ಎಸ್ ಎಮ್ ಎಫ್. ಯಾಕಂದರೆ ಇದಕ್ಕೆ ರೆಗ್ಯುಲರ್ ಮೇಂಟೆನೆನ್ಸ್ ಬೇಕಾಗಂಗಿಲ್ಲ. ನೆಕ್ಸ್ಟ್ ಅದಾದಮೇಲೆ ದ ಟಿಪಿಕಲ್ ಯೂಸ್ ಆಫ್ ಎಲ್ ವಿ ಡಿ ಟಿ. ನೋಡಿರಿ, ಸೆನ್ಸರ್ ರಿಲೇಟೆಡ್ ಲಾಸ್ಟ್ ಚಾಪ್ಟರ್ ಇದೆಲ್ಲ, ಅದರಲ್ಲಿಂದ ಕ್ವಶನ್ ಬಂದಿದೆ. ಎಲ್ ವಿ ಡಿ ಟಿ, ಎಲ್ ವಿ ಡಿ ಟಿ ಅಂದರೆ ಲೀನಿಯರ್ ವೇರಿಯೇಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಲೀನಿಯರ್ ವೇರಿಯೇಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಇದು ಎದಕ್ಕೆ ಯೂಸ್ ಮಾಡ್ತಾರಂದರೆ, ದ ಅಪ್ಲಿಕೇಶನ್ ಹಿಯರ್ ಈಸ್ ಟು ಫೈಂಡ್ ಡಿಸ್ಪ್ಲೇಸ್ಮೆಂಟ್, ಟು ಫೈಂಡ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಪ್ರೆಷರ್. ಈಗ ಇಲ್ಲಿ ನೋಡಿ, ಹ್ಯುಮಿಡಿಟಿ ಅಂತೂ ಯೂಸ್ ಮಾಡೋದಿಲ್ಲ, ಲೈಟ್ಗೆ ಯೂಸ್ ಮಾಡೋಂಗಿಲ್ಲ, ಟೆಂಪ್ರೇಚರ್ ಯೂಸ್ ಮಾಡೋಂಗಿಲ್ಲ. ಇಟ್ ಈಸ್ ಯೂಸ್ ಟು ಸೆನ್ಸ್ ದಿ ಪ್ರೆಷರ್. ಅಂದರೆ ಇದರಲ್ಲಿ ಒಂದು ಕಾಯಿಲ್ ಇರುತ್ತೆ, ಇಟ್ ಈಸ್ ಹ್ಯಾವಿಂಗ್ ಒನ್ ಕಾಯಿಲ್. ನಾವು ಹೆಂಗೆ ಅದನ್ನು ಮೂವ್ ಮಾಡ್ತೀವಲ್ಲ, ಮೂವ್ ಮಾಡ್ದಂಗೆ ಅಂದರೆ ಪ್ರೆಷರ್ ಬಂದಂಗೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆದಂಗೆ ಇದು ಸಿಗ್ನಲ್ನ ಸೆನ್ಸ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಲ್ ವಿ ಡಿ ಟಿ, ಲೀನಿಯರ್ ವೇರಿಯೇಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇಟ್ ಈಸ್ ಯೂಸ್ ಟು ಸೆನ್ಸ್ ದಿ ಪ್ರೆಷರ್. ದೆನ್ ವಾಟ್ ಈಸ್ ಅ ಪಿ ಎನ್ ಜಂಕ್ಷನ್ ಡಯೋಡ್? ನೋಡಿ, ಪಿ ಎನ್ ಜಂಕ್ಷನ್ ಡಯೋಡ್ ನೆನ್ಪಿಟ್ಕೊಳ್ಳೋಕ್ಕೆ ವೆರಿ ಸಿಂಪಲ್. ಡಯೋಡ್ ಅದನ್ನು ಜಸ್ಟ್ ಸಿಂಬಾಲ್ ಡ್ರಾ ಮಾಡಿ. ಇಲ್ಲಿ ನೋಡಿ, ಕರೆಂಟ್ ಏನಿದೆಯಲ್ಲ ಒಂದೇ ಡೈರೆಕ್ಷನಲ್ಲಿ ಹರಿಯುತ್ತೆ ಫಾರ್ವರ್ಡ್ ಬಯಾಸ್ ಇದ್ದಾಗೆ. ಅಪೋಸಿಟ್ ಡೈರೆಕ್ಷನ್ದಲ್ಲಿ ಕರೆಂಟ್ ಹರಿಯೋದಿಲ್ಲ. ಇದಕ್ಕೆ ಏನಂತಾರೆ ಅಂದರೆ ಯೂನಿಡೈರೆಕ್ಷನಲ್ ಸ್ವಿಚ್ ಅಂತ ಹೇಳ್ತಾರೆ. ದಿಟ್ ಈಸ್ ಕಾಲ್ಡ್ ಯೂನಿಡೈರೆಕ್ಷನಲ್ ಸ್ವಿಚ್. ನೆಕ್ಸ್ಟ್, ಪರ್ಪಸ್ ಆಫ್ ಸಿ ಫಿಲ್ಟರ್ ಇನ್ ಪವರ್ ಸಪ್ಲೈ. ಪರ್ಪಸ್ ಆಫ್ ಸಿ ಫಿಲ್ಟರ್ ಇನ್ ಪವರ್ ಸಪ್ಲೈ. ಈಗ ನಮ್ಗೆ ಗೊತ್ತಿದೆ, ಫಿಲ್ಟರ್ ಅಂದರೆ ನಮ್ದು ಏನು ಔಟ್ಪುಟ್ ಏನು ಬರ್ತದೆ ರೆಕ್ಟಿಫೈ ಅದು ಪ್ಯೂರ್ ಡಿ ಸಿ ಇರೋದಿಲ್ಲ, ಪಲ್ಸೇಟಿಂಗ್ ಡಿ ಸಿ ಇರುತ್ತೆ. ಇದನ್ನು ಪ್ಯೂರ್ ಡಿ ಸಿ ಆಗಿ ಮಾಡುವುದು ಯಾವುದಂದರೆ ಫಿಲ್ಟರ್. ಇದು ಯಾವುದಂದರೆ ಫಿಲ್ಟರ್. ಈಗ ಈ ಎ ಸಿ ಕಾಂಪೋನೆಂಟ್ಸನ್ನು ತೆಗೆಯೋದು ಕೆಲಸ ಯಾವ್ದು ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ. ಅದಕ್ಕೇನಂತಾರಂದರೆ ರೆಡ್ಯೂಸಸ್ ದಿ ರಿಪ್ಪಲ್ ಅಂತಾರೆ. ಇಟ್ ರೆಡ್ಯೂಸಸ್ ದಿ ರಿಪ್ಪಲ್. ಸಿ ಫಿಲ್ಟರ್ ಏನಂದರೆ, ಸಿ ಫಿಲ್ಟರ್ ಇಸ್ ಸ್ಮೂತನ್ ದಿ ರೆಕ್ಟಿಫೈಡ್ ಔಟ್ಪುಟ್ ಬೈ ರೆಡ್ಯೂಸಿಂಗ್ ದಿ ಎ ಸಿ ರಿಪ್ಪಲ್ಸ್. ಎ ಸಿ ರಿಪ್ಪಲ್ಸ್. ನೆಕ್ಸ್ಟ್, ಲೆಡ್ ಅಸಿಡ್ ಸೆಲ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಈಗ ನೋಡ್ರಿ, ಬ್ಯಾಟ್ರಿಯಲ್ಲಿ ಭಾಳಷ್ಟು ವಿಧಗಳು ಇದ್ದಾವೆ. ಯಾವ್ಯಾವ ಅಂದರೆ ಪ್ರೈಮರಿ ಅಂತಿದೆ, ಸೆಕೆಂಡರಿ, ಸೋಲಾರ್, ಫ್ಯೂಯಲ್ ಅಂತಿದೆ. ಬಟ್ ಇದರಲ್ಲಿ ಲೆಡ್ ಅಸಿಡ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಸೆಲ್ ಆರ್ ಸೆಕೆಂಡರಿ ಬ್ಯಾಟ್ರಿ. ಈಗ ಇನ್ನೊಂದೇನೆಂದರೆ, ಪ್ರೈಮರಿ ಬ್ಯಾಟ್ರಿ ಅಂದರೆ ಒಂದು ಬ್ಯಾಟ್ರಿ ಅದನ್ನು ರೀಚಾರ್ಜ್ ಮಾಡಲಿಕ್ಕೆ ಬರುವುದಿಲ್ಲ. ಸೆಕೆಂಡರಿ ಬ್ಯಾಟ್ರಿ ಅಂದರೆ ಆ ಬ್ಯಾಟ್ರಿಯನ್ನು ನಾವು ರೀಚಾರ್ಜ್ ಮಾಡಬಹುದು. ಅದಕ್ಕೆ ಸೆಕೆಂಡರಿ ಬ್ಯಾಟ್ರಿ ಅಂತಾರೆ ಮತ್ತು ಸೆಕೆಂಡರಿ ಸೆಲ್ ಅಂತೂ ಹೇಳ್ತಾರೆ. ನೆಕ್ಸ್ಟ್, ಟೈಮ್ ಟೇಕನ್ ಬೈ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್. ಅಂದರೆ ಒಂದು ಸೈಕಲ್ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ಏನು ತೊಗೊಳುತ್ತೆ, ಅದಕ್ಕೆ ನಾವು ಏನಂತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ಒಂದು ಎ ಸಿ ಸಿಗ್ನಲ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಇದಕ್ಕೊಂದು ಕಂಪ್ಲೀಟ್ ಟೈಮ್ ಏನು ತೊಗೊಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ಈ ಥರನೂ ಕ್ವಶನ್ ಕೇಳ್ಬೋದು. ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್ ಅಂತ ಕೇಳಿದಾಗ ಅವಾಗ ಆನ್ಸರ್ ಫ್ರೀಕ್ವೆನ್ಸಿ ಆಗುತ್ತೆ. ಇಲ್ಲಿ ಅವ್ರು ಕೇಳ್ತಾ ಇರೋದು ಟೈಮ್ ಟೇಕನ್, ನಾಟ್ ಇನ್ 1 ಸೆಕೆಂಡ್. ಜಸ್ಟ್ ಆನ್ಸರ್ ಕ್ವಶನ್ ನೋಡಿ, ಟೈಮ್ ಟೇಕನ್ ಬೈ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ 1 ಸೈಕಲ್, ದಟ್ ಈಸ್ ಆನ್ಸರ್ ಈಸ್ ಟೈಮ್ ಪೀರಿಯಡ್. ಪಿ ಎಲ್ ಸಿ, ಪಿ ಎಲ್ ಸಿ ಸ್ಟ್ಯಾಂಡ್ಸ್ ಫಾರ್, ಇದು ಕೂಡ ಲಾಸ್ಟ್ ಸೆನ್ಸರ್ ಚಾಪ್ಟರ್ಲಿಂದ ಬಂದಿದೆ. ಪಿ ಎಲ್ ಸಿ, ಪಿ ಎಲ್ ಸಿ ಅಂದರೆ ಜಸ್ಟ್ ನೀವು ಮೆಮರೈಸ್ ಮಾಡಿ ಇದು ಆನ್ಸರ್. ಪಿ ಎಲ್ ಸಿ ಅಂದರೆ ದ ಆನ್ಸರ್ ಈಸ್ ಪ್ರೋಗ್ರಾಮೇಬಲ್ ಲಾಜಿಕಲ್ ಕಂಟ್ರೋಲರ್, ದಟ್ ಈಸ್ ಆನ್ಸರ್ ಸಿ, ಪ್ರೋಗ್ರಾಮೇಬಲ್ ಲಾಜಿಕಲ್ ಕಂಟ್ರೋಲರ್. ನೆಕ್ಸ್ಟ್ ಕ್ವಶನ್ ಏನಂದರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಐದರ್ ಇನ್ ಪಾಸಿಟಿವ್ ಸೈಕಲ್ ಆರ್ ನೆಗೆಟಿವ್ ಸೈಕಲ್, ದಟ್ ಈಸ್ ಕಾಲ್ಡ್ ಡ್ಯಾಶ್. ಅಂದರೆ ಈಗ ನೋಡಿ, ನಾ ಐ ಸಿ ಸಿಗ್ನಲ್ ಬರಿತೀನಿ, ಪಾಸಿಟಿವ್ ಡೈರೆಕ್ಷನ್ ಇರಲಿ ನೆಗೆಟಿವ್ ಡೈರೆಕ್ಷನ್ ಇರಲಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತಲ್ಲ ಇದಕ್ಕೆ ಏನಂತಾರೆ ಅಂದರೆ ದಿಸ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ದಿಸ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್, ನಾಟ್ ಆಲ್ಟಿಟ್ಯೂಡ್, ದಟ್ ಈಸ್ ಆಂಪ್ಲಿಟ್ಯೂಡ್, ಆನ್ಸರ್ ಸಿ. ನೆಕ್ಸ್ಟ್, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕರೆಕ್ಟಾಗಿ ಓದಬೇಕು ನೀವು. ಯಾವ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಇದೆ, ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಇದೆ. ನಂಬರ್ 1 ಏನಿದೆ ಅಂದರೆ, ಸೀರೀಸ್ ಸರ್ಕಿಟ್ ದ ಕರೆಂಟ್ ಥ್ರೂ ಈಚ್ ರೆಜಿಸ್ಟರ್ ಇಸ್ ಡಿಫರೆಂಟ್, ದಿಸ್ ಈಸ್ ರಾಂಗ್. ಸೀರೀಸಲ್ಲಿ ಈಗ ಸೀರೀಸ್ ರೆಸಿಸ್ಟೆನ್ಸ್ ಏನಿರುತ್ತಲ್ಲ ಇದರಲ್ಲಿ ಎಲ್ಲ ರೆಜಿಸ್ಟರ್ ಮುಖಾಂತರ ಒಂದೇ ಕರೆಂಟ್ ಫ್ಲೋ ಆಗುತ್ತೆ.
ಸೆಕೆಂಡ್ ನೋಡಿ, ಪ್ಯಾರಲಲ್ ಸರ್ಕ್ಯೂಟ್ ವೋಲ್ಟೇಜ್ ಅಕ್ರಾಸ್ ಈಚ್ ರೆಜಿಸ್ಟರ್ ಇಸ್ ಸೇಮ್. ಎಸ್, ಪ್ಯಾರಲಲ್ಲಿ ಪ್ಯಾರಲಲ್ ರೆಜಿಸ್ಟರ್ ಏನಿರುತ್ತೆ ಇದರಲ್ಲಿ ಎಲ್ಲ ವೋಲ್ಟೇಜ್ ಕಡೆ ಒಂದೇ ಒಂದು ವೋಲ್ಟೇಜ್ ಬರುತ್ತೆ. ದಿಸ್ ಈಸ್ ದಿ ರೈಟ್ ಸ್ಟೇಟ್ಮೆಂಟ್. ಆನ್ಸರ್ ಬಿ ಈಸ್ ಅ ರೈಟ್ ಸ್ಟೇಟ್ಮೆಂಟ್. ಅಷ್ಟೇ ಅಲ್ಲ, ನೀವು ಆನ್ಸರ್ ಸಿನೂ ಕೂಡ ನೋಡಿ, ಪ್ಯಾರಲಲ್ ಸರ್ಕ್ಯೂಟ್ ಈಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇದು ಕೂಡ ರಾಂಗ್. ದೆನ್ ರೆಸಿಪ್ರೋಕಲ್ ಆಫ್ ದಿಸ್ ಈಸ್ ಆಲ್ಸೋ ರಾಂಗ್. ಆನ್ಸರ್ ಬಿ ಈಸ್ ದಿ ರೈಟ್ ಆನ್ಸರ್. ಇದ್ರ ನಿಮಗೆ ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ನಾನು ಡಿಟೇಲ್ ಆಗಿ ಆನ್ಸರ್ ಕೂಡ ಹೇಳ್ತೀನಿ. ನೆಕ್ಸ್ಟ್, ದ ಸೆಲ್ ವಿಚ್ ಕೆನಾಟ್ ರೀಚಾರ್ಜ್. ಇಲ್ಲಿ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಎರಡು ಥರ ಸೆಲ್ ಅವ್ರ ಬ್ಯಾಟ್ರಿ ಇರ್ತಾವೆ, ಪ್ರೈಮರಿ ಮತ್ತು ಸೆಕೆಂಡರಿ. ಯಾವುದು ರೀಚಾರ್ಜ್ ಮಾಡೋಕ್ಕೆ ಬರಂಗಿಲ್ಲ ದಟ್ ಈಸ್ ಕಾಲ್ಡ್ ಪ್ರೈಮರಿ ಸೆಲ್. ಯಾವುದು ರೀಚಾರ್ಜ್ ಮಾಡಲಿಕ್ಕೆ ಬರುತ್ತೆ ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಸೆಲ್. ನೆಕ್ಸ್ಟ್ ಕ್ವಶನ್ ನಂಬರ್ 57. ಸ್ಪೆಸಿಫಿಕ್ ಗ್ರಾವಿಟಿ ಆಫ್, look at the question, specific gravity of fully charged lead acid battery. Specific gravity answer is 230 to 310. Please remember this, 230 to 310. The best sensor for sensing vibration. ನೋಡಿ, ವೈಬ್ರೇಷನ್ ಕೇಳ್ತಾ ಇದ್ದಾರೆ ಇವರು. ಆನ್ಸರ್ ನೋಡಿ ನೀವು, ಫಸ್ಟ್ ಆನ್ಸರ್ ಥರ್ಮಿಸ್ಟರ್ ಏನಂತಾರೆ ಟೆಂಪರೇಚರ್ ಸಲುವಾಗಿ ಯೂಸ್ ಮಾಡ್ತಾರೆ. ಥರ್ಮೋಕಪಲು ಕೂಡ ಟೆಂಪರೇಚರ್ ಸಲುವಾಗಿ ಯೂಸ್ ಮಾಡ್ತಾರೆ. ದೆನ್ ರೈಟ್ ಆನ್ಸರ್ ಈಸ್ ಪೀಸೋ ಎಲೆಕ್ಟ್ರಿಕ್. ವೈಬ್ರೇಷನ್ ಅಂದರೆ ಪೀಸೋ ಎಲೆಕ್ಟ್ರಿಕ್ ಸೆನ್ಸರ್. ನೆನ್ಪಿಟ್ಕೊಳ್ಳಿ, ವೈಬ್ರೇಷನ್ ಅಂದರೆ ಪೀಸೋ ಎಲೆಕ್ಟ್ರಿಕ್ ಸೆನ್ಸರ್, ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅನ್ನು ಯೂಸ್ ಮಾಡ್ತಾರೆ. ಡ್ಯಾಶ್ ಈಸ್ ಚಾರ್ಜಿಂಗ್ ಆಫ್ ಬ್ಯಾಟ್ರಿ. ಅಂದರೆ ಈಗ ಬ್ಯಾಟ್ರಿ ಚಾರ್ಜಿಂಗ್ ಬರುತ್ತೆ, ಇನ್ನೊಂದು ಬರುತ್ತೆ ಡಿಸ್ಚಾರ್ಜಿಂಗ್. ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್. ಇದು ನೋಡಿ, ಚಾರ್ಜಿಂಗ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಡಿಸ್ಚಾರ್ಜಿಂಗ್ ಅಂದರೆ ಒಳಗಡೆ ಇರೋ ಕೆಮಿಕಲ್ನಿಂದ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ. ಇದು ನೆನ್ಪಿಟ್ಕೊಡ್ರಿ. ಚಾರ್ಜಿಂಗ್ ಅಂದರೆ ಇ ಸಿ, ಡಿಸ್ಚಾರ್ಜಿಂಗ್ ಅಂದರೆ ಸಿ. ಇ ಆ್ಯಂಡ್ ಸಿ ಬ್ರಾಂಚ್, ಸಿವಿಲ್ ಬ್ರಾಂಚ್ ಇದ್ದಂಗೆ. ಚಾರ್ಜಿಂಗ್ ಅಂದರೆ ಇ ಸಿ, ಡಿಸ್ಚಾರ್ಜಿಂಗ್ ಅಂದರೆ ಸಿ ಇ, ಕೆಮಿಕಲ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಚಾರ್ಜಿಂಗ್ ಅಂದರೆ ಎಲೆಕ್ಟ್ರಿಕಲ್ ಟು ಕೆಮಿಕಲ್ ಎನರ್ಜಿ. ಈಗ ನೋಡಿ ಇಲ್ಲೇ ಚಾರ್ಜಿಂಗ್ ಅಂದರೆ ದ ರೈಟ್ ಆನ್ಸರ್ ಇಯರ್ ಈಸ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಅಂತೂ ಅಲ್ಲ, ರಾಂಗ್ ಆನ್ಸರ್ ಇದು. ಮೆಕ್ಯಾನಿಕಲ್ ಇದು ರಾಂಗ್ ಆನ್ಸರ್. ಎಲೆಕ್ಟ್ರಿಕಲ್ ಟು ಕನ್ವರ್ಟೆಡ್ ಟು ಚಾರ್ಜಿಂಗ್, ಎಲೆಕ್ಟ್ರಿಕಲ್ ಟು ಕೆಮಿಕಲ್. ದಿಸ್ ಈಸ್ ದಿ ರೈಟ್ ಆನ್ಸರ್. ಆನ್ಸರ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಕ್ವಶನ್ 60. ವೆನ್ ಆ್ಯನ್ ಎಲೆಕ್ಟ್ರಿಕ್ ಸ್ಟೋವ್ ಇಸ್ ಕನೆಕ್ಟೆಡ್ ಟು 220 ವೋಲ್ಟ್ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇದೆ, 1 hour ಅದನ್ನು ನಾವು ಕರೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಕರೆಂಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 10 ಆಂಪಿಯರ್ ಕರೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಿ ಗಿವನ್ ಡೇಟಾ? ಗಿವನ್ ಡೇಟಾ ಈಸ್ ವಿ, ದೆನ್ ಟೈಮ್ ಈಸ್ 1 hour ಆ್ಯಂಡ್ ಕರೆಂಟ್ ಈಸ್ ಐ. ಈಗ ನಮ್ಗೆ ಗೊತ್ತಿರೋಂಗೆ ಫಾರ್ಮುಲಾ ವಿ ಈಸ್ ಎನರ್ಜಿ ಈಸ್ ಈಕ್ವಲ್ ಟು ವಿ ಐ ಟಿ. ವಿ ಐ ಟಿ ಅಂದರೆ ನಥಿಂಗ್ ಬಟ್ ಪಿ ಟಿ ಅಂತೂ ನಾವು ಹೇಳ್ಬೋದು, ಪವರ್ ಇಂಟು ಟೈಮ್. ಈಗ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿ, ಗಿವನ್ ವ್ಯಾಲ್ಯೂ ಈಸ್ ವಿ ಐ ಟಿ. ಟೋಟಲ್ ಎಷ್ಟು ಬರುತ್ತಂದರೆ 210 ಇಂಟು 10 ಇಂಟು 1 ದಟ್ ವಿಲ್ ಬಿಕಮ್ 2200. 2200 ಡಿವೈಡೆಡ್ ಬೈ 1000 ಮಾಡಿದಾಗ ಅದೆಷ್ಟು ಬಂತಂದರೆ 2.2 ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರಿಗೆ ಒಂದು ಯೂನಿಟ್ ಅಂತ ಹೇಳ್ತಾರೆ. ದಟ್ ವಿಲ್ ಬಿಕಮ್ 2.3 ಕಿಲೋ ವ್ಯಾಟ್ ಅವರ್ ಅಪ್ರಾಕ್ಸಿಮೇಟ್ಲಿ. ದ ಆನ್ಸರ್ ಹಿಯರ್ ಈಸ್ 2.3 ಯೂನಿಟ್ಸ್. 2.3 ಯೂನಿಟ್ಸ್. 1000 ವ್ಯಾಟ್ ಅವರಿಗೆ 1 ಯೂನಿಟ್ ಆಗುತ್ತೆ. ದಟ್ ವಿಲ್ ಬಿಕಮ್ 1 ಯೂನಿಟ್. ದ ರೈಟ್ ಆನ್ಸರ್ ಈಸ್ 2.3. ದಿಸ್ ಕಂಪ್ಲೀಟ್ಸ್ ದಿ FEEE. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.